ಆತ್ಮೀಯ ನೇತಾರರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ, ರೈತರ ಹಿತೈಷಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ, ಕೂಲಿ ಕಾರ್ಮಿಕರ ಕಣ್ಮನಿಗಳಾದ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ, ಸಚಿವ ಸ್ಥಾನ, ಸಚಿವ ಸ್ಥಾನ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ, ಕರ್ನಾಟಕ ರಾಜ್ಯದ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೃದಯ ತುಂಬಿ ಶುಭಾಶಯಗಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಬಂಧುಗಳೇ, ಹುನಗುಂದ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರು, ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು, ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವ್ರ ಸಾಹೇಬರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಂತೇಳಿ ಇಳಕಲ್ ನಗರದ ಸಮಸ್ತ ಕುಂಬಾರ ಸಮಾಜ ಬಾಂಧವರಿಂದ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ವಿಷಯವಾಗಿ ನಮ್ಮ ಅಖಿಲ ಭಾರತ AICC ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಆಮೇಲೆ ನಮ್ಮ ನೇತಾರರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಲ್ಲಿ, ಶ್ರೀಮತಿ ಸೋನಿಯಾ ಗಾಂಧೀಜಿಯವರಲ್ಲಿ, ಕರ್ನಾಟಕ KPCC ಅಧ್ಯಕ್ಷರಾದಂಥ ಮಾನ್ಯ ಶ್ರೀ BK ಹರಿಪ್ರಸಾದ್ ಸಾಹೇಬರಲ್ಲಿ, ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಲ್ಲಿ, ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೂಡ ನಾವು ಒಕ್ಕೂರಿನಿಂದ ಕುಂಬಾರ ಸಮಾಜದ ಬಾಂಧವರಿಂದ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ. ಮಾಧ್ಯಮದವರಿಗೆ ಅಭಿನಂದನೆಗಳು. ಇಳಕಲ್ ಕುಂಬಾರ ಸಮಾಜದ ಎಲ್ಲ ಬಾಂಧವರು ಇಲ್ಲಿ ಸೇರಿದ್ದು ಇವತ್ತು ನಮ್ಮ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಸಾಹೇಬರಿಗೆ ಈ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಎಲ್ಲ ಸಮಾಜದ ಗುರು ಹಿರಿಯರು, ಎಲ್ಲ ಸಮಾಜ ಬಾಂಧವರು ಹಕ್ಕೊತ್ತಾಯ ಮಾಡುತ್ತಿದ್ದೇವೆ. DK ಶಿವಕುಮಾರ್ ಸಾಹೇಬರು, ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಯುವಕರಿಗೆ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಥರ ನಮ್ಮ ತಾಲೂಕಿನ ಶಾಸಕರು ಯುವಕರು ಅದಾರ, ಅವರಿಗೆ ಆದ್ಯತೆ ಕೊಡಬೇಕಂತೇಳಿ ನಮ್ಮ ಸಮಾಜ ಬಾಂಧವರ ವತಿಯಿಂದ ನಾವು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಿದ್ದೇವೆ. ಇವತ್ತಿನ ಈ ಸಭೆಗೆ ಎಲೆಕ್ಟ್ರಿಕಲ್ ಮೀಡಿಯಾದವರಿಗೆ ನಮ್ಮೆಲ್ಲರ ಸಮಾಜದ ವತಿಯಿಂದ ಆರ್ಥಿಕ ಸ್ವಾಗತ. ನಾವು ಇಲ್ಲಿ ನಮ್ಮ ಸಮಾಜದ ವತಿಯಿಂದ DK ಶಿವಕುಮಾರ್ ಅವರ ಸಚಿವ ಸಂಪುಟದ ದರ್ಜೆಯಲ್ಲಿ ನಮ್ಮ ಯುವಕರ ಕಣ್ಮನಿಯಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವರಿಗೆ ಸಚಿವ ಸಂಪುಟದ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಸಮಾಜದ ವತಿಯಿಂದ ಕಳಕಳಿಯಿಂದ ಕೇಳ್ಕೊತೀವಿ. ಅವರು ಯುವಕರದಾರ, ಆ ಯುವಕರಿಂದ ಹುನಗುಂದ ತಾಲೂಕಿಗೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ. ಆಮೇಲೆ ನಮ್ಮದು ಒಂದು ಸಮಾಜ, ಕಟ್ಟಕಡೆ ಸಮಾಜ, ಕುಂಬಾರ ಸಮಾಜ, ನಮ್ಮ ಸಮಾಜಕ್ಕೂ ಅವರಿಂದ ಏನಾದರೂ ಒಂದು ಸಿಗಲಿ ಅಂತೇಳಿ ನನ್ನಿಂದ ಒಂದು ಪ್ರಾರ್ಥನೆ. ಅವರು ಸಚಿವರ ಹಕ್ಕರ ಆಗಿಂದ ನಮ್ಮ ಸಮಾಜಕ್ಕೆ ಏನಾರ ಒಂದು ಕೊಡುಗೆ ಕೊಡ್ತಾರಂತ ತಿಳ್ಕೊಂಡು ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇಂದು ನಾವು ಸೇರಿರುವ ಸಂದರ್ಭ ಏನಪ್ಪ ಅಂತಂದರೆ, ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಜನಪ್ರಿಯ ಶಾಸಕರಾದಂಥ ಇಳಕಲ್ ನಗರ ಹಾಗೂ ಹುನಗುಂದ ಅವಳಿ ಜವಳಿ ನಗರದ ಶಾಸಕರಾದಂಥ ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತಂದು ನಮ್ಮ ಸಮಾಜ ವತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೂ ಅವ್ರು ಮಾಡಿರುವಂಥ ಕಾರ್ಯಗಳು ಹಾಗೂ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಹೇಳೋಕ್ಕೆ 1-2 ಅಲ್ಲ, ಭಾಳಷ್ಟಿದೆ. 2013ರಲ್ಲಿ ನಮ್ಮ ಸಮಾಜ ವತಿಯಿಂದ 2 ಸದಸ್ಯರನ್ನಾಗಿ ಆಯ್ಕೆ ಮಾಡಿ ನಗರಸಭೆಗೆ ಕಳಿಸಿಕೊಟ್ಟಂಥವರೇ ನಮ್ಮ ಡಾಕ್ಟರ್ ವಿಜಯಾನಂದ ಸಾಹೇಬರು. ಹಾಗೂ ಮತ್ತು ಯುವಕರು ಮಿತ್ರಗಳು ಎಲ್ಲಿಯಾದರೂ ಟೂರ್ನಮೆಂಟ್, ಯಾವುದಾದರೂ ಟೂರ್ನಮೆಂಟ್ ಇಟ್ಟಲ್ಲಿ ಅಷ್ಟು ಇಷ್ಟು ಅನ್ನೋದೇ ಪ್ರಥಮ ಬಹುಮಾನವನ್ನು ತಮ್ಮ ವತಿಯಿಂದ ಕೊಟ್ಟಿದ್ದೂ ನಾವು ನೋಡಿದ್ದೇವೆ. ಹಾಗೂ ನಮ್ಮ ಸಮಾಜಕ್ಕಂತಂದು ಈ ವಸತಿ ನಿಲಯದಾಗ 42 ಎಕರೆದಲ್ಲಿ ಅಷ್ಟು ಇಷ್ಟು ಅನ್ನೋದ ಒಂದು ಭಾಳಷ್ಟು ಜನರಿಗೂ ನಮ್ಮ ಸಮಾಜ ಬಾಂಧವರಿಗೂ ವಸತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗ ಸಚಿವರಾದ್ರೂ ಮುಂದೆ ಸಚಿವರಾದ ಇನ್ನಿಷ್ಟು ಭಾಳಷ್ಟು ನಮ್ಮ ಸಮಾಜಕ್ಕೆ ವತಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಂದು ಹೇಳ್ತಾ ನಾನು 1-2 ಮಾತುಗಳನ್ನು ಇಳಕಲ್ ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷ ಮಾಡಿರುವಂಥ ಹನುಮನಾಳ್ ಮಾಂತೇಶ್ ಅವರಿಗೂ ಮಾಡಿದ್ದಾರೆ. ಮತ್ತು ನಮ್ಮ ಮಾಂತೇಶ್ ಅವರು ಶ್ರೀಮತಿ ಆದಂಥ ಅವರಿಗೂ PKPCದಾಗ ಮಲ್ಲಮ್ಮ ಮಾಂತೇಶಿ ಅವ್ರನ್ನ ನಮ್ಮ
ಇದು ಇಳ್ಕಲ್ PKFC ಇದ್ದಾಗ ಉಪಾಧ್ಯಕ್ಷನನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಯೋಜನೆಗಳನ್ನು ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ ಅಂತಂದು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ.